ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾ ಈಗ ಹೇಳ್ತೇನೆ ಅಂದರೆ ಕನ್ನಡದಲ್ಲಿ ಅದೇ ಪ್ರಿವಿಯಸ್ ಅಲ್ಲಿ ಹಾಕಿದೆ ಕಾಯಿಂದ ಕಂಕಹವರೆಗೂ ಯಾವ ಥರ ಟೈಪ್ ಮಾಡ್ಬೇಕಂತ. ಫಸ್ಟು ನಾವೇನು ಮಾಡ್ಬೇಕಾಗತ್ತೆ, ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ನೀವೇನು ಮಾಡಬೇಕು, ನುಡಿ ಅಂತ ಟೈಪ್ ಮಾಡಬೇಕಾಗತ್ತೆ. ಸೊ ನುಡಿ ಅಂತ ಕೊಟ್ಟು ನಿಮಗೆ ಇಲ್ಲಿ ಆಪ್ಷನ್ ಬರುತ್ತಲ್ಲ, ಸೊ ನುಡಿ ಡೈರೆಕ್ಟ್ ಅಂತ ಬರುತ್ತೆ. ಅದನ್ನು ಕೊಟ್ಟಾಗ ಏನಾಗುತ್ತೆ, ನಿಮಗೆ ನುಡಿ ಓಪನ್ ಆಗುತ್ತೆ. 1 ಸೆಕೆಂಡ್ ವೆಯ್ಟ್ ಮಾಡಿ, ಅದು ನುಡಿ ಡೈರೆಕ್ಟ್ ಆಗ್ತಿದೆ. ಸೊ ಅದು ಓಪನ್ ಆದಾಗ ನಿಮಗೆ ಇಲ್ಲಿ ಶೋ ಆ್ಯಂಡ್ ಡೈಡ್ ಐಕಾನ್ ಇದೆಯಲ್ಲ, ಸೊ ಇದರಲ್ಲಿ ಬಂದರೆ ಇಲ್ಲಿದೆ ನೋಡಿ, ನುಡಿ ಆಲ್ರೆಡಿ ಇಲ್ಲಿದೆ. ಸೊ ನುಡಿನ ರೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತೀನಿ ಅಂದರೆ ನಾನು ಏನು ಮಾಡ್ತೀನಿ, F12 ಕೀ ಬಳಕೆ ಅಂತ ಕೊಟ್ಟಿದ್ದೀನಿ. ಸೊ ಅಡಿಷ್ನಲ್ ಕೀಬೋರ್ಡ್ ನೀವೇನು ಮಾಡ್ಬೇಕಾಗತ್ತೆ, ಸ್ಕ್ರೋಲ್ ಲಾಕ್ ಕೀ ಬಳಕೆ ಅಂತ ಕೊಡ್ಬೋದು. ಸೊ ನಾನು ಈಗ F12 ಕೀ ಬಳಕೆ ಅಂತ ಕೊಟ್ಟಿದ್ದೀನಿ. ಸೊ ನಾನು ಈಗ ಏನು ಮಾಡ್ತೀನಿ, ವರ್ಡ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿ ವರ್ಡ್ ಅಂತ ಕೊಡ್ತೀನಿ. ಸೊ ವರ್ಡು ನನಗಿಲ್ಲಿ ಬಂತು. ಸೊ MS ವರ್ಡ್ನ ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ನಮಗೆ ಟೈಪಿಂಗು ಸ್ಟಾರ್ಟ್ ಮಾಡ್ಬೋದು. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ MS ವರ್ಡ್ ಓಪನ್ ಆಗುತ್ತೆ. ಸೊ MS ವರ್ಡ್ ಓಪನ್ ಆದಾಗ ನಾನು ಏನು ಮಾಡ್ತೀನಿ, ಇಲ್ಲಿ ನನಗೆ ಸೊ ಕನ್ನಡ ಇಲ್ಲಿ ನಾನು ಟೈಪ್ ಮಾಡ್ತಿದ್ರೆ ಕನ್ನಡ ಸೊ ಬರೋದಿಲ್ಲ. ಸೊ ನನಗೆ ಕನ್ನಡ ಬರ್ಬೇಕಂದ್ರೆ ಏನು ಮಾಡ್ಬೇಕಾಗುತ್ತೆ, ಇಲ್ಲಿ ಫಾಂಟ್ ಸೆಕ್ಷನಲ್ಲಿ ಬಂದು ಫಾಂಟಲ್ಲಿ ಬಂದು ನಾನು ಏನು ಮಾಡ್ಬೇಕಾಗುತ್ತೆ, ಒಣಜು ಅಂತ ಕೊಡ್ಬೇಕಾಗುತ್ತೆ. ಒಣಜು ಅಂತ ಕೊಟ್ಟಾಗ ಸೊ ಈಗ ನನಗೆ ಕನ್ನಡ ಟೈಪಿಂಗ್ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈಗ ಫಸ್ಟು ನಾನು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊತೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಅದು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ಕೆ ಕೊಟ್ಟಾಗ ಕ ಬರುತ್ತೆ, ಕೆ ಶಿಫ್ಟ್ ಎ ಕ, ಕೆ ಐ ಕಿ, ಕೆ ಶಿಫ್ಟ್ ಐ ಕಿ, ಕೆ ಯು ಕು, ಕೆ ಶಿಫ್ಟ್ ಯು ಕು, ಕೆ ಶಿಫ್ಟ್ ಆರ್ ಕ್ರೂ, ಕೆ ಇ ಕೆ, ಕೆ ಶಿಫ್ಟ್ ಇ ಕೆ, ಕೆ ಶಿಫ್ಟ್ ವೈ, ಕೆ ಓ ಕೋ, ಕೆ ಶಿಫ್ಟ್ ಓ ಕೋ, ಕೆ ಶಿಫ್ಟ್ ವಿ, ಕೆ ಶಿಫ್ಟ್ ಎಮ್, ಕೆ ಶಿಫ್ಟ್ ಹೆಚ್. ಸೊ ಇದು ತುಂಬ ಈಸಿ ಇದೆ. ಇದು ಏನಪ್ಪ ಅಂದರೆ ನಿಮಗೆ ಆ ಇಂದ ಅಹಾವರೆಗೂ ಏನು ಅಕ್ಷರ ನೀವು ಟೈಪ್ ಮಾಡ್ತಿದ್ರೋ ಸೊ ಅದೇ ಅಕ್ಷರಗಳನ್ನ ನೀವೇನು ಮಾಡ್ತೀರಾ, ಕೆ ಅನ್ನೋದು ಕ ಅನ್ನೋದಕ್ಕೆ ನೀವು ಕೊಡ್ತಾ ಹೋಗ್ತೀರಾ. ಸೊ ಅಲ್ಲಿಗೆ ಏನಾಗುತ್ತೆ, ಕಾಯಿಂದ ಕಂಕಹವರೆಗೂ ಕಲಿಯೋದು ತುಂಬ ಈಸಿ ಇದೆ. ಸೊ ಕನ್ನಡ ಟೈಪಿಂಗ್ ಕೂಡ ತುಂಬ ಈಸಿ ಇದೆ. ಸೊ ಇದನ್ನು ಅರ್ಥ ಇಲ್ಲ ಅಂದರೆ ಇನ್ನೊಂದು ಸಲ ಪ್ಲೇಬ್ಯಾಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.